ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಅಕ್ಷರಗಣದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಈ ಒಂದು ತರಗತಿಯೊಳಗೆ ಯಮತರಾಜ ಬಾನಸಲಗಂ ಅನ್ನೋದು ಸೂತ್ರದ ಮೂಲಕ ಆ ಗಣಗಳು ಮತ್ತು ಯ ಗಣ ವ ಗಣ ಅಂತ ಇಂಥ ಒಂದು ಏನದ ನ ಗಣ ಯಾವ ರೀತಿ ನೇರವಾಗಿ ಕಂಡುಹಿಡಿಯೋದನ್ನು ಈ ಒಂದು ತರಗತಿಯೊಳಗೆ ಏನು ಮಾಡ್ತಾ ಹೋಗೋಣ, ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದರೆ ಅಕ್ಷರಗಣ ಅಂತ ನೋಡ್ತಾ ಹೋಗ್ತೀವಿ. ಅಂದರೆ ಈ ಅಕ್ಷರಗಣದೊಳಗೆ ಏನು ಮಾಡಲ್ಲ, ಯಾವ ರೀತಿ ಈ ಒಂದು ಅಕ್ಷರಗಣ ಏನು ಕಾರ್ಯವನ್ನು ಮಾಡ್ತಾ ಹೋಗ್ತದಪ್ಪ ಅಂದರೆ ಈ ಹಿಂದೆ ಮಾತ್ರಾಗಣದ ಬಗ್ಗೆ ಚರ್ಚೆ ಮಾಡ್ತೇವೆ. ಮಾತ್ರಾಗಣದಲ್ಲಿ ಮಾತ್ರೆಗಳ ಒಂದು ಲೆಕ್ಕಾಚಾರದ ಮೇಲೆ ಗಣ ವಿಭಜನೆಯನ್ನು ಮಾಡ್ತಾ ಹೋಗ್ತೇವೆ. ಆದರೆ ಇಲ್ಲಿ ಅಕ್ಷರಗಣದಲ್ಲಿ ಏನಾಗ್ತದಪ್ಪ ಅಂದ್ರೆ ಅಕ್ಷರಗಳ ಮೂಲಕ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಗಣ ವಿಭಜನೆ ಅಂದರೆ ಅಕ್ಷರಗಳ ಸಂಖ್ಯೆಯೇ ಈ ಒಂದು ಅಕ್ಷರಗಣದಲ್ಲಿ ಮುಖ್ಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಅಕ್ಷರಗಣದಲ್ಲಿ ಒಂದು ಸೂತ್ರ ಕಂಡು ಬರ್ತಾ ಹೋಗ್ತೈತಿ. ಅಂದ್ರೆ ಅಕ್ಷರಗಳಿಗೆ ಏನು ಮಾಡ್ತಾ ಹೋಗ್ತೈತಿ, ಮಾತ್ರಾಗಣದೊಳಗೆ ಮಾತ್ರೆಗಳ ಒಂದು ಲೆಕ್ಕಾಚಾರದಿಂದ ಮಾತ್ರಾಗಣ ಅಂತ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಅಕ್ಷರಗಣದೊಳಗೆ ಅಕ್ಷರಗಳ ಒಂದು ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಗಣ ವಿಭಜನೆಯನ್ನು ಮಾಡ್ತಾ ಹೋಗ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಒಂದು ಯಮತರಾಜ ಬಾನಸಲಗಂ ಇದು ಯಾವ ಗಣ ಅಂತಂದು ಈ ಒಂದು ಗಣ ವಿಭಜನೆ ಮಾಡಿರ್ತಾರಲ್ಲ, ಇದು ಯಾವ ಗಣ ಅಂತ ಕಂಡುಹಿಡಿಯೋ ಸಲುವಾಗಿ ಈ ಒಂದು ಅಕ್ಷರಗಣದೊಳಗೆ ಈ ಒಂದು ಸೂತ್ರ ಅತಿ ಮುಖ್ಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಈ ಒಂದು ಗಣಗಳು ನೋಡ್ತಾ ಹೋಗ್ತೀವಿ, ಅಕ್ಷರಗಳನ್ನು ನೋಡ್ತಾ ಹೋಗ್ತೀವಿ, ಮಾತ್ರಾ ವಿನ್ಯಾಸ ನೋಡ್ತಾ ಹೋಗ್ತೀವಿ. ಸರ್ ಇವು ನೋಡಿ ಅಂತ ಕಂಡುಹಿಡಿಬೇಕಾ? ಇದಲ್ಲ. ಇಲ್ಲಿ ಮಾತ್ರಾ ವಿನ್ಯಾಸದ ಆಧಾರದ ಮೇಲೆ ಇವುಗಳನ್ನು ಕಂಡುಹಿಡಿತಾ ಹೋಗ್ಬೇಕು. ಯಾವ ರೀತಿಯಪ್ಪ ಅಂದ್ರೆ ನೇರವಾಗಿ ವಿನ್ಯಾಸ ಕೊಟ್ಟಪ್ಪ ಅಂದ್ರೆ ಏನಪ್ಪ ಅಂದ್ರೆ ಏನು ಮಾಡ್ತಾ ಹೋಗ್ಬೇಕು, ಈ ರೀತಿಯಾದಂಥ ಚಿಹ್ನೆ ಐತೆ ಅಂತ ತಿಳ್ಕೊಬೇಕು. ಅಂದ್ರೆ ಮೊದಲನೇದಾಗಿ ಈ ಯಮತರಾಜ ಬಾನಸಲಗಂ ಅನ್ನೋದು ಹಿಂಗೆ ಈ ರೀತಿಯ ಪಟ್ಟಿ ಮಾಡಿ ಬರೋದಪ್ಪ ಅಂದ್ರೆ ಈ ರೀತಿಯಾದಂಥ ಮಾತ್ರಾ ವಿನ್ಯಾಸ ಸಿಗ್ತೈತಿ. ಅಂದರೆ ಇದರ ಒಂದು ಸಂಪೂರ್ಣದ ಅರ್ಥ ಸಿಗ್ತಾ ಹೋಗ್ತೈತಿ. ನೇರವಾಗಿ ಯ ಗಣ ಯಾವ ರೀತಿಯ ಮಾತ್ರಾ ವಿನ್ಯಾಸ ಹೊಂದೈತಪ್ಪ ಅಂದ್ರೆ ಯ ಅಂದ್ರೆ ಯಮತ ಅಂತ ಬರ್ಕೋಬೇಕು. ಯಮತ ಅಂತ ಬರ್ಕೊಂಡಪ್ಪ ಅಂದ್ರೆ ಯ ಅನ್ನೋದು ಏನಿದೆ, ಯದು ಇಲ್ಲಿ ಲಘು, ಇದು ಗುರು ಯ ಅನ್ನೋದು ಏನಿದೆ ನೇರವಾಗಿ ಹೇಳ್ತಾ ಹೋಗ್ತೀರಿ, ಲಘು ಗುರು ಅನ್ನೋದನ್ನು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ನೇರವಾಗಿ ಜ ಗಣ ಅಂತ ಹೇಳಿದಪ್ಪ ನೆನಪು ಮಾಡ್ಕೊಳ್ರಿ, ಯಮತರಾಜ ಬಾನಸಲಗಂ ಬರ್ಕೊಂತ ಹೋಗ್ರಿ, ಯಮತರಾಜ ಬಾನಸಲಗಂ ಅಂತ ಬರೆದು ಜ ಗಣ ಯಾವುದಪ್ಪ ಅಂದ್ರೆ ಜಬಾನ ಅಂತ ಬರೀಬೇಕು. ಜಬಾನ ಅಂತ ಬರೀಬೇಕು. ಜಬಾನ ಅಂತ ಬರೆದ ಮ್ಯಾಕ ಇಲ್ಲಿ ಬರೀಬೇಕು ಲಘು ಗುರು ಲಘು. ಅಂದರೆ ಜ ಗಣದ ಯಾವ ರೀತಿ ಇರ್ತೈತಪ್ಪ ಅಂದ್ರೆ ಲಘು ಗುರು ಲಘು ಇರೋದು ಜಗಣದ ಒಂದು ಮಾತ್ರಾ ವಿನ್ಯಾಸ ಆಗಿರೋದನ್ನು ಕಂಡಿಡ್ತಾವೆ. ಇದು ಯಮತರಾಜ ಬಾನಸಲಗಂ ಮೂಲಕ ಈ ರೀತಿಯಾದಂಥ ಏನು ಮಾಡ್ತಾ ಹೋಗ್ತೀವಿ, 8 ಅಕ್ಷರಗಳ ಗಣಗಳ ಒಂದು ಹೆಸರನ್ನು ಕಂಡಿಡ್ತಾ ಹೋಗ್ತೀವಿ. ಆದರೆ ಇವುಗಳ ಮೂಲಕ ಕೇಳಿದಪ್ಪ ಅಂದ್ರೆ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಾ ಹೋಗ್ತೀವಿ. ಈ ರೀತಿಯಾಗಿ ಕೇಳಿದ ಯ ಗಣ ಯಾವ ರೀತಿ ವಿನ್ಯಾಸ ಹೊಂದಿದಪ್ಪ ಅಂದ್ರೆ ಹೇಳ್ತಾ ಹೋಗ್ತೀರಿ. ಆದರೆ ಇವಂಗೆ ನೇರವಾಗಿ ಕೇಳಿದಪ್ಪ ಅಂದ್ರೆ ಉತ್ತರಿಸುವಂಥ ಪ್ರಯತ್ನ ಸ್ವಲ್ಪ ಕಷ್ಟದಾಯಕ ಆಗ್ತೈತಿ. ಹಾಗಾಗಿ ಈ ಒಂದು ಏನು ಮಾಡ್ತಾ ಹೋಗ್ತಾರೆ, ಒಂದು ಸೂತ್ರಗಳು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಗುರು ಲಘು ಮೂರಿರೆ ಮನ್ನಗಣ ಅಂತ ಹೇಳ್ತಾ ಹೋಗ್ತಾರೆ. ಯಾವ ರೀತಿ ಗುರು ಲಘು ಗುರು ಲಘು ಮೂರಿರೆ ಅಂದರೆ ಗುರು ಲಘು ಮೂರಿರೆ ಇತ್ತಂದ್ರೆ ಇದು ಮನ್ನಗಣ ಏನಿದೆ, ಗುರು ಲಘು ಮೂರಿರೆ ಇದ್ದರೆ ಗುರು ಲಘು ಮೂರರ ತಪ್ಪಂದು ಮನಗಣ. ಗಣದ ನೋಡ್ಕ್ಯಾರಿ 3 ಗುರು ಅದಾವು. ನ ಗಣ ನೋಡ್ಕ್ಯಾರಿ 3 ಲಘು ಅದಾವು. ಕರೆಕ್ಟಾ? ಅದು ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಗುರು ಮೊದಲು ಯಾವ ಬರ್ತಾವಪ್ಪ ಅಂದ್ರೆ ಗುರು ಲಘು ಮೊದಲಲ್ಲೇ ಬಂದಪ್ಪ ಅಂದ್ರೆ ಯಾವ ಗಣಪ್ಪ ಅಂದ್ರೆ ಭಯಗಣ ಅಂತ ನೋಡ್ತಾ ಹೋಗ್ತೀವಿ. ಯಾವುದು ಭಯ, ಯಾವುದು ಗಣ ನೋಡ್ತಾ ಹೋಗ್ರಿ. ಕರೆಕ್ಟ್ ಐತೆ? ಯ ಗಣ ನೋಡ್ತಾ ಹೋಗ್ರಿ. ಕರೆಕ್ಟ್ ಐತಿ. ಈ ರೀತಿಯ ಒಂದು ಸೂತ್ರದ ಮೂಲಕ ಅಂದ್ರೆ ಗುರು ಲಘು ಮೂರಿರೆ ಮನ್ನಗಣ ಅಂದ್ರೆ ಗುರು ಲಘು ಮೂರಿರೆ ಮನ್ನಗಣ, ಗುರು ಲಘು ಮೊದಲಲ್ಲಿ ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಲ್ಲಿ ಸತಗಣ. ಅಂದರೆ ಯಾವ ರೀತಿ ನೆನಪಿಡಬೇಕಪ್ಪ ಅಂದ್ರೆ ಮನಸ್ಸಿಗೆ ಭಯ ಬಂದು ಜರ ಬಂದು ಸತ್ತ ಅಂತ ನೆನಪಿಡಬೇಕು.
ಯಾವ ರೀತಿ ಮನಸ್ಸಿಗೆ ಭಯ ಬಂದು ಜ್ವರ ಬಂದು ಸತ್ತ ಅಂತ ನೆನಪಿನ ಇಟ್ಟಬೇಕು. ಯಾವ ರೀತಿ ಮನ್ನಗಣ ಅಂದ್ರೆ ಗುರು ಲಘು ಮೂರಿರಿ ಅಂದ್ರೆ ಫಸ್ಟು ಗುರು ಮೂರು ಲಘು ಗುರು ಲಘು ಮೊದಲಲ್ಲಿ ಗುರು ಲಘು ಅಂದ್ರೆ ಗುರು ಲಘು ಕ್ಷಮೆ ಇರಲಿ. ಮನಗಣ ಭಯ ಆಗ್ತೈತಿ, ಜ್ವರ ಬರ್ತಾವು, ಕೊನೆಗೆ ಸತ್ತು ಬಿಡ್ತಾರೆ. ಆಮೇಲೆ ಕಡೆಗೆ ಈ ಮನಗಣ ಗುರು ಲಘು ಮೂರಿರಿ, ಗುರು ಲಘು ಮೂರಿನ ಗುರು ಮೂರು ಲಘು ಮೂರು ಹತ್ರ ಇದು ಮನಗಣ, ಇದು ನಗಣ ಆಕತಿ. ಗುರು ಲಘು ಮೊದಲಲ್ಲಿ ಗುರು ಲಘು ಮೊದಲಲ್ಲಿ ಇತ್ರ ಏನಾಕತಿ ಭಯಗಣ ಆಗ್ತೈತಿ. ಗುರು ಲಘು ನಡುವಿರಿ, ಗುರು ಲಘು ನಡುವಿರಿ ಇದ್ರೆ ಜರಗಣ ಆಗ್ತೈತಿ. ಗುರು ಲಘು ಕೊನೆಯಲ್ಲಿ, ಗುರು ಲಘು ಕೊನೆಯಲ್ಲಿ ಇದ್ರೆ ಏನಾಗ್ತೈತಿ ಸತಗಣ ಅಂತ ನೆನಪಿ. ಇದನ್ನು 2-3 ಬಾರಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನೆನಪಿನಾಗ ಇಟ್ಕೊಂತೀರಿ. ಯಾವ ರೀತಿ ಮನ ಭಯ ಜ್ವರ ಸತ್ತ ಅಂತ ನೆನಪಿನ ಇಟ್ಟು. ಮನಸ್ಸಿಗೆ ಭಯ ಬಂದು ಜ್ವರ ಬಂದು ಸತ್ತ ಅಂತ ನೆನಪು. ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲಲ್ಲಿ ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಲ್ಲಿ ಸತ್ತಗಣ. ಗುರು ಲಘು ಫಸ್ಟ್ ಬಂದ್ರೆ ಮನ, ಗುರು ಲಘು ಮೂರಿತ್ರ ಮನಗಣ, ಗುರು ಲಘು ಫಸ್ಟ್ ಬಂದ್ರೆ ಭಯಗಣ, ಗುರು ಲಘು ನಡುವೆ ಬಂದ್ರೆ ಜರಗಣ, ಗುರು ಲಘು ಕೊನೆಯ ಬಂದ್ರೆ ಸತಗಣ ಅಂತಂದು ನೆನಪಿನಾಗ ಇಟ್ಕೊಳ್ಬೇಕು. ಇದಿಷ್ಟೇನಪ್ಪ ಅಂದ್ರೆ ಅಕ್ಷರಗಣದ ಬಗ್ಗೆ ಮತ್ತು ಈ ಒಂದು ಯಮತರಾಜ ಪಾನಸಲಂನ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.